ನಮ್ಮ ಕಡೆ ಅಂತೂ 2 ದಿನದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹೊರಗಡೆ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೋರಾಗಿ ಮಳೆ ಹಾಗೆ ಈ ಜೋರ್ ಮಳೆಗೆ ಬಿಸಿ ಬಿಸಿ ಏನಾದರೂ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಅಡುಗೆ ಮನೆಯಲ್ಲಿ ಅಮ್ಮ ಇವಾಗ ಅನ್ನ ಬಾಗಿರೋದ್ರಿಂದ ಗೆಂಡ ಸಹ ಒಲೆಯಲ್ಲಿ ಹಾಗೆ ಇತ್ತು. ಹಾಗೆ ಹಲಸಿನಹಣ್ಣಿನ ದಾನಿ ಸಹ ತೆಗೆದಿಟ್ಟಿದ್ದಾರೆ. ಈ ಮಳೆಗಾಲಕ್ಕೆ ದಾನಿ ಸುಟ್ಕೊಂಡು ತಿನ್ಲಿಕ್ಕೆ ತುಂಬಾ ಮಜಾ ಆಗಿರುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ದಾನಿಯಿಂದ ತುಂಬಾ ವೆರೈಟಿ ತಿಂಡಿ ಮಾಡ್ತಾ ಇದ್ರು. ದಾನಿ ಸುಟ್ಕೊಂಡು ತಿಂತಾ ಇದ್ರು, ಮತ್ತೆ ದಾನಿನ ಬೇಯಿಸ್ಕೊಂಡು ತಿಂತಾ ಇದ್ರು, ದಾನಿನ ಕುಟ್ಟಿ ಅದರಿಂದ ಸಹ ಒಂದು ರೆಸಿಪಿಯನ್ನು ಸಹ ಮಾಡ್ತಾಯಿದ್ರು. ಹಾಗೆ ಇವತ್ತು ದಾನಿ ಬೀಜ ಸಹ ಇದ್ದಿದ್ದು, ಹಾಗೆ ದಾನಿಯನ್ನು ಸುಟ್ಕೊಂಡು ತಿನ್ನುವ ಅಂತ ದಾನಿನ ಹಾಕ್ತಾ ಇದ್ದೀನಿ ಗೆಂಡಕ್ಕೆ. ನಾವು ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ದಾನಿನ ಲೆಕ್ಕ ಮಾಡಿ ಗೆಂಡಕ್ಕೆ ಹಾಕ್ತಾ ಇದ್ವಿ. ಯಾಕಂದರೆ ದಾನಿ ಮಿಸ್ ಆಗುತ್ತೆ, ಒಂದೊಂದು ಸಲ ಸಿಕ್ಕೋದಿಲ್ಲ. ಹಾಗಾಗಿ ನಾನು ಸಹ ಇವತ್ತು ಲೆಕ್ಕ ಮಾಡಿ ಅಜ್ಜಿ ಕಾಲದಲ್ಲೆಲ್ಲ ದಾನಿಯನ್ನು ಮಳೆಗಾಲಕ್ಕೆ ತಿನ್ಲಿಕ್ಕೋಸ್ಕರನೇ ತುಂಬ ಶೇಖರಿಸಿ ಇಟ್ಕೊತಾ ಇದ್ರು. ಅವರು ಹಾಳಾಗಬಾರ್ದು ಅಂತ ಯಾವ ರೀತಿ ಇಟ್ಕೊತಾ ಇದ್ರು ಅಂದರೆ ಮಣ್ಣಲ್ಲಿ ಅದನ್ನು ಕಲಸಿ, ದಾನಿನ ಕಲಸಿ ಹಾಗೆ ಬಿಸಿಲಲ್ಲಿ ಒಣಗಿಸಿ ಇಟ್ಕೊತಾ ಇದ್ರು. ಅದು ಎಷ್ಟು ಟೈಮ್ ಬೇಕಾದರೂ ಹಾಗೇ ಇರ್ತಿತ್ತಂತೆ, ಹಾಳಾಗೋದಿಲ್ಲಂತೆ. ಅದನ್ನು ಮಳೆಗಾಲದಲ್ಲಿ ಇವರಿಗೆ ಬೇಕಾದಾಗ ಇಟ್ಕೊಂಡು ಬೇಯಿಸ್ಕೊಂಡು ತಿಂತಾ ಇದ್ರಂತೆ. ಒಂದು 5 ನಿಮಿಷ ಆಯಿತು ನಾನು ಈಗ ದಾನಿನ ಗೆಂಡದಲ್ಲಿ ಮುಚ್ಚಿಟ್ಟು ತೆಗಿತಾ ಇದ್ದೀನಿ. ಈಗ ತೆಗೆಯುವಾಗ ಸಹ ನಾನು ಲೆಕ್ಕ ಮಾಡಿ ತೆಗ್ದಿನಿ. ನಾನು ಹಾಕಿದ 10 ದಾನಿ ಇತ್ತು, ಹಾಗೇ ಇತ್ತು, ಯಾವುದು ಸಹ ಸುಟ್ಟು ಹೋಗಲಿಲ್ಲ, ಕರ್ಕಲು ಸಹ ಆಗಿಲ್ಲ. ದಾನಿ ತುಂಬ ಚೆನ್ನಾಗಿ ಬೆಂದಿದೆ. ಗೆಂಡದಲ್ಲಿ ಹಾಕಿ ಸುಡೋದ್ರಿಂದ ಸಿಪ್ಪೆ ತೆಗಿಲಿಕ್ಕೆ ತುಂಬ ಈಸಿ. ಸಿಪ್ಪೆ ಕೈಯಲ್ಲಿ ಹಿಂಗೆ ಮುಟ್ಟಿದರೆ ಸಾಕು, ಸಿಪ್ಪೆ ಕಳಚಿ ಬಿಡುತ್ತೆ. ಹಾಗೆ ದಾನಿಯನ್ನು ನೀರಲ್ಲಿ ಹಾಕಿ ಬೇಯಿಸಿದರೆ ಅದು ಸಿಪ್ಪೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಇದು ತುಂಬ ಈಸಿ, ಸಿಪ್ಪೆಯನ್ನು ಹೀಗೆ ತೆಗಿಬೋದು ಈಸಿಯಾಗಿ. ಹೊರಗಡೆ ಜೋರಾಗಿ ಮಳೆ ಬರುವಾಗ ಈ ರೀತಿ ದಾನೆ ಸುಟ್ಕೊಂಡು ಗೆಂಡದ ಮುಂದೆ ಕೂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಈ ದಾನಿ ಜೊತೆಗೆ ಕಾಂಬಿನೇಷನ್ ಆಗಿ ಚಹಾ, ಮಧ್ಯಾಹ್ನದ ಹೊತ್ತಿಗೆ 3 ಗಂಟೆಗೆಲ್ಲ ಚಹಾ ಕುಡಿಯುವಾಗ ಈ ರೀತಿ ದಾನೆ ಸುಟ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.